ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಹೇಳಿ. ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ನೀಲಿ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ವಾಟ್ಸಪ್ಗೆಲ್ಲ ಸೇಲ್ಗಿದೆ ಅಂತ ತಮ್ಮ ವೆಹಿಕಲ್ಲು. ಹೌದು ಸರ್, ಕಳಿಸಿದೆ. ಏನೈತ್ರಿ ಮಾಡಲು? ಮಾಡಲ್ ಬಂದು 2009 ಮಾಡಲು. 2009 ಮಾಡಲ್ ಐತ್ರಿ? 9. ಹೌದು. ಓಕೆ. ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? 4ನೇ ಓನರು. ತಾವು 4ನೇ ಓನರ್ ಇದ್ದರೆ ಗಾಡಿ ಯಾರು ತೊಗೊಂತಾರೆ ಅವರು 5ನೇ ಓನರ್ ಆಗ್ತಾರೆ ರೀ? ಹೌದೌದು. ಓಕೆ. ರನ್ನಿಂಗಲ್ಲಿ ಎಷ್ಟು ಆಗೈತೆ ರೀ ಸರ್ ಗಾಡಿ ಓಡಿರೋದು ಕಿಲೋಮೀಟ್ರು? ಸರ್ ಅದು ಅದರಲ್ಲಿ ಚಾಲ್ತಿ ಇದೆ, ಅದು ಮೀಟ್ರ್ ನಡೀತಾ ಇದೆ. ಬಟ್ ಒಂದು 75-80 ಒಳಗಡೆ ಇರ್ಬೋದು ಸರ್. 75ರಿಂದ 80 ಸಾವಿರ ಹೌದು. ಒಳಗಡೆ ರನ್ನಿಂಗ್ ಓಡೈತ್ರಿ ಗಾಡಿ? ಹೌದು ಸರ್, ಹೌದು. ಓಕೆ ರೀ. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡದು ಸ್ಟೇಪ್ನಿ ಏನು 5 ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಪರ್ಸೆಂಟೇಜು? ಸರ್ ಮುಂದ್ಗಡೆದು ಒಂದು 2 ಹೊಸದು, ಹಾಂ. ಹಿಂದ್ಗಡೆದು ಬಂದ್ಬಿಟ್ಟು ಒಂದು 70-80% ಇದೆ ಸರ್. ಓಕೆ. ಸ್ಟೇಪ್ನಿ? ಇಷ್ಟಪ್ನೇ ಇದೆ, ಒಂದು 80% ಇದೆ. ಓಕೆ ಸರ್. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರ ತಮ್ಮ ಕೈಯಲ್ಲಿ ಕಂಡೀಷನ್? ಇಂಜನ್ನು ಫ್ರೆಶ್ ಹೊಸದು. ಓಕೆ. ಆಮೇಲೆ ಬಾಡಿ ಲೈನ್ ಬಂದ್ಬಿಟ್ಟು ಒಂದು ಸ್ವಲ್ಪ ಮೈನರ್ ಕೆಲಸಗಳು ಇದಾವೆ ಸರ್, ಫಿಂಗರಿಂಗು. ಮೈನರ್ ಕೆಲಸ ಅಂದ್ರೆ ಮೇಜರ್ ಏನು ಆಕ್ಸಿಡೆಂಟ್ ಆಗೋದು, ರೀಪೇಂಟ್, ಡೆಂತು? ಹ್ಞೂ. ಇಲ್ಲ ಆ ಥರ ಏನೂ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತಲ್ಲ, ಹಳೆ ಗಾಡಿ ಅಂದ್ರೆ ಹ್ಞೂ. ಸ್ವಲ್ಪ ಮೈನರ್ ಕೆಲಸ. ಮೇಜರ್ ಆಗಿ ಸಣ್ಣ ಪುಟ್ಟ ಮನೆ ಕೆಲಸ ಇದ್ದೇ ಇರುತ್ತೆ ಬಿಡಿ. ಇವಾಗ ಇಂಜನ್ನು ಹೊಸದಂದ್ರಲ್ಲ, ಇಂಜನ್ ಕೆಲಸ ಮಾಡಿಸಿರೋ ಏನು ಸಿವಿಲ್ ಇಂಜನ್ ಇರೋದಾ? ಇಲ್ಲ, ಸೀಲ್ಡ್ ಇಂಜನ್ ಇಲ್ಲ, ಹೊಸದು ಮಾಡಿಸಿರೋದು. ಮಾಡಿಸಿದ್ದೀರಾ? ಹೌದೌದು. ಓಕೆ. MP5 ಇಂಜನ್ ಇದು? ಇಲ್ಲ, ಕಾರ್ಬೇಟ್ರ್ ಇಂಜನ್. ಕಾರ್ಬೋರೇಟರ್ ಇಂಜನ್ ಐತ್ರಿ? ಹ್ಞೂ. ಓಕೆ. ಅದೇ ಹೋದಾಗೆ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಗಾಡಿ ಮೇಲೆ ಕೇಸಸ್? ರೀಪೇಂಟ್ ಆಗಿದೆ ಸರ್, ಟಚ್ ಅಪ್ ಮಾಡಿದ್ದಾರೆ. ಒಂದು ಸರ್ತಿ ರೀಪೇಂಟ್ ಸಂಪೂರ್ಣವಾಗಿ ಮಾಡಿದ್ದೀರಾ ಗಾಡಿಗೆ? ರೀಪೇಂಟ್ ಫುಲ್ ಇಲ್ಲ, ಹ್ಮ್. ಅಲ್ಲಿ ಅಲ್ಲಿ ಸ್ವಲ್ಪ ಡೆಂಟ್ ಆಗಿರುತ್ತೆ, ಅದು ಟಚ್ ಅಪ್ ಆಗಿದೆ. ಓಕೆ. ಬೇರೆ ಮೇಜರ್ ಏನೂ ಇಲ್ಲ. ಓಕೆ ರೀ ಸರ್. ಇದು 5 ಸೀಟ್ರ್ ಐತ್ರಿ, 7+1 8 ಸೀಟ್ರ್ ವೆಹಿಕಲ್ಲ? 5 ಸೀಟ್ರ್ ಇದು. ಓಕೆ. LPG ಏನಾದ್ರು ಫಿಟ್ನೆಸ್ ಮಾಡಿಸಿದ್ರಾ? ಫ್ಯೂಲ್ ಹಾಂ. ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಇಲ್ಲ, LPG ಅಪ್ರೂವಲ್ ಇದೆ, ಪೆಟ್ರೋಲು ಇದೆ. ಓಕೆ. ಏನು ಕೊಡ್ತೈತ್ರಿ ಮೈಲೇಜ್ ತಮ್ಮ ಕೈಯಲ್ಲಿ? ಸರ್ ಒಂದು ಸಿಲಿಂಡರ್ಗೆ ಒಂದು 300 ಕಿಲೋಮೀಟ್ರ್ ಓಡ್ತಾ ಇದೆ ಅದು. 300 ಕಿಲೋಮೀಟರ್ ತನಕ ಓಡ್ತೈತ್ರಿ? ಹೌದೌದು. ಓಕೆ. ತಾವು ಜಾಸ್ತಿ ಯೂಸ್ ಮಾಡೋದು ಸಿಲಿಂಡರ್ ಯೂಸ್ ಮಾಡ್ತೀರಾ ಏನು ಪೆಟ್ರೋಲ್ ಯೂಸ್ ಮಾಡ್ತೀರಾ? ನಾನು ಎರಡರಲ್ಲಿ ಅಂದರೆ ಗ್ಯಾಸಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹ್ಞೂ. ಗ್ಯಾಸ್ ತೀರಿದ್ರೆ ಪೆಟ್ರೋಲ್ ಹಾಕ್ಕೊಳ್ತೀನಿ. ಓಕೆ ಸರ್. ಫಿಟ್ನೆಸ್ಸು ಏನಾದರೂ ಬಂಪರು ಕೆರಿಯರು ಮಾಡಿಸಿದ್ರಾ ಎಕ್ಸ್ಟ್ರಾ ಫಿಟ್ಟೆಡು? ಬಂಪರ್ ಇದೆ ಮುಂದ್ಗಡೆ, ಹ್ಞೂ. ಕ್ಯಾರಿಯರ್ ಅಂತೂ ಹಾಕಿಲ್ಲ. ಹೌದ್ರಾ? ಹೌದು. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ರೀ, FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಗಾಡಿಗೆ? ಸರ್ FC ಇವಾಗ ಒಂದು ತಿಂಗಳಾಯಿತು ಮಾಡಿಸಿ. ಓಕೆ. 1 ತಿಂಗಳು ಆಯ್ತು ಮಾಡಿಸಿ? ಒಂದು ತಿಂಗಳಾಯಿತು. ಹಾಂ. ಇದು ಒಂದು ತಿಂಗಳಾಯಿತು ಇನ್ಶೂರೆನ್ಸ್ ಮಾಡಿಸಿ. ಎರಡೂ ಕೂಡ ಪ್ರೆಸ್ಸಾಗಿ ಮಾಡಿಸಿದ್ರೆ ಒಂದೊಂದು ತಿಂಗಳು ಆಯ್ತು ರೀ. ಈಗ ಪ್ರೆಸ್ಸಲ್ಲಿ ಸಿಗುವಂಥದ್ದು ಗಾಡಿ ತೊಗೊಂಡ್ರಿಗೆ? ಹೌದು, ಫ್ರೆಶ್, ಎಲ್ಲ ಫ್ರೆಶ್. ಓಕೆ. ಸಿಸ್ಟಮ್ ಮತ್ತು ಐತ್ರಿ ಮ್ಯೂಸಿಕ್ಕು? ಐತೆ, ಬ್ಲೂಟೂತ್ ಇದೆ. ಓಕೆ ಸರ್. ಇನ್ನು ರೇಟ್ ವಿಷಯಕ್ಕೆ ಬರ್ತೀನಿ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? 140 ಹೇಳ್ತಾ ಇದ್ದೀನಿ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 1,40,000 ಹೇಳಕತ್ತೀರಿ ತಾವು? ಹೌದೌದು. ಓಕೆ. ಮಾಡಲ್ ಬಂದುಬಿಟ್ಟು 2009 ಮಾಡಲ್ ಐತ್ರಿ. ತಾವು ಓನರ್ ಕೂಡ 4 ಅಲ್ಲ? ಹೌದೌದು. ಓಕೆ. ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ. ಹೌದು ಸರ್. 1,40,000 ಹೇಳಕತ್ತೀರಿ ನಮ್ಮ ಕಡೆಯಿಂದ ಬಂದವರಿಗೆ ಸರ್. ಇದರಲ್ಲಿ ಏನು ಮಾಡಿಕೊಡ್ತೀರಾ ನೆಗೋಷಿಯಬಲ್ಲು? ಒಂದು 5,000 ರೂಪಾಯಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಎಷ್ಟು? ಒಂದು 5,000 5,000. ಓಕೆ. 1,35,000 ತಾವು ಗಾಡಿ ಕೊಡ್ತೀರಾ? ಕೊಡ್ತೀನಿ ಸರ್. ಓಕೆ. ಇದನ್ನು ಫೈನಲ್ ರೇಟ್ ಆಗುತ್ತಾ? ಹೌದೌದು. ಓಕೆ ರೀ. ಗಾಡಿ ಇರುವಂಥ ಲೊಕೇಶನ್ನು? ಲೊಕೇಶನ್ ಬೆಂಗಳೂರು ಕೆಂಗೇರಿ. ಬೆಂಗಳೂರಲ್ಲಿ ಕೆಂಗೇರಿಯಲ್ಲಿ ಐತ್ರಿ? ಹೌದು, ಕೆಂಗೇರಿಯಿಂದ ಒಂದು ಈ ಕಡೆ ಒಂದು ಕಿಲೋಮೀಟರ್ ಮುಂದೆ. ಓಕೆ. ಕೆಂಗೇರಿ ಬಂದುಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಇದು ಮಾಡ್ತೀರಾ, ಗಾಡಿ ತೋರಿಸ್ತೀರಾ? ಹೌದು ಹೇಳಿ, ಹೌದು ಹೇಳಿ. ಓಕೆ ಸರ್, ಖಂಡಿತ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಖಂಡಿತ ಸರ್, ಖಂಡಿತ. ಓಕೆ. ಓಕೆ.